ಅವರಿಗೆ ಅಪ್ರೋಚ್ ಬಂದಿದ್ದು ಅಂದರೆ ಬಿಗ್ ಬಾಸ್ ಕಡೆಯಿಂದ ಫೆಬ್ರವರಿಯಲ್ಲಿ ಅಂತ ಅಂದರೆ ನಿಮಗೆಲ್ಲ ಯಾವಾಗ ಬಂದಿರುತ್ತೆ? ಯಾಕಂದರೆ ಜನಗಳಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಕುತೂಹಲ ಇರ್ಬೋದು ಅಥವಾ ಅನುಮಾನ ಇರ್ಬೋದು, ಎಷ್ಟು ಮುಂಚೆ ಹೇಳಿರ್ತಾರಪ್ಪ ಇವ್ರಿಗೆಲ್ಲ ಗೊತ್ತಿರುತ್ತೆ ಅಂತ. ಇಲ್ಲ, ಫೆಬ್ರವರಿಲಿ ನಾನು ಇನ್ನೂ ಸೀರಿಯಲ್ ಮಾಡ್ತಿದ್ದೆ ಆ್ಯಕ್ಚುಲಿ. ಸೊ ನನಗೆ 1 ಮಂತ್ ಮುಂಚೆ ಗಣಪತಿ ಹಬ್ಬ ಆದಮೇಲೆ ನನಗೆ ಕಾಲ್ ಬಂತು. ಸೆಪ್ಟೆಂಬರಲ್ಲೇ. ರಘು ಸರ್ ಅಲ್ಲಿಗೆ ಹೋಗಿ ಸೈಲೆಂಟ್ ಆದ್ರ ಅಂತ ಫಸ್ಟ್ ವೀಕ್ ಕಂಪ್ಯಾರಿಸನ್ ಮಾಡಿದ್ರೆ ಈಗ ಸೈಲೆಂಟ್ ಆಗ್ತಾರೆ. ಹೌದು, ಕಂಪ್ಯಾರಿಟಿವ್ಲಿ ಸೈಲೆಂಟ್ ಆದ್ರು ಅನಿಸುತ್ತೆ. ಆ್ಯಕ್ಚುಲಿ ರಘು ಸರ್ ಎಂಟ್ರಿ ಇದ್ದಾಗ ಆ ಥರ ಇರಲಿಲ್ಲ. ಗ್ರ್ಯಾಜುಲಿ ಅವರು ಅಶ್ವಿನಿ ಮ್ಯಾಮ್ ಕೂಡ ಸರಿ ಹೋದ್ರು, ಮಾತಾಡಿದ್ರು ಅದಕ್ಕೋ ಅಥವಾ ಬೇರೆ ವಿಷಯಗಳಲ್ಲಿ ಕೂಡ ಅವರು ಜಾಸ್ತಿ ಸರಿಯಾಗಿ ಕೂತ್ಕೋ ಇದು ಮಾಡು ಆ ಥರದ್ದೆಲ್ಲ ಹೇಳೋರು, ಮಾತನ್ನು ಕೇಳಿಸ್ಕೊಳ್ಳೋರು. ಕಂಪೇರ್ಡ್ ಟು ಇದು ಸೈಲೆಂಟ್ ಆದರು ಅಂತ ಅನಿಸ್ತಿತ್ತು. ಟೋಟಲಿ ಬಿಗ್ ಬಾಸ್ ಮನೇಲಿ ಏನಾದರೂ ಕಲ್ತಿದ್ದೀನಿ ಅಂತಂದರೆ ಯಾವ ವಿಚಾರ ಹೇಳ್ತೀರಾ ಸ್ಪಂದನ ಮ್ಯಾಮ್? ಏನಾದ್ರು ಕಲ್ತಿದ್ದೀನಿ ಅಂದರೆ ನಮ್ಮ ಸುತ್ತ ನಮ್ಮನ್ನ ಇಷ್ಟಪಡೋರನ್ನ ತುಂಬ ರೆಸ್ಪೆಕ್ಟ್ ಮಾಡಿ ಇಟ್ಕೋಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿದ್ದಾಗ ಎಲ್ಲರೂ ನಮ್ಮ ನೆಗೆಟಿವೇ ಹೇಳಿ ಹೇಳಿ ನಮಗೊಂಥರ ಆ ಫೀಲಿಂಗ್ ಬರೆಸ್ತಾರಲ್ಲ. ಸೊ ಅದು ಬರೆಸ್ದೆ ನಮ್ಮ ಜೊತೆ ಇರೋರನ್ನ ಹೊರಗಡೆ ಇಲ್ಲಿ ನಮ್ಮ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಅವ್ರನ್ನ ಚೆನ್ನಾಗಿ ಅವ್ರ ಮೇಲೆ ಕೋಪ ಮಾಡ್ಕೋಬಾರ್ದು ಅಂತ ಕಲ್ತೀವಿ. ಓಕೆ, ಬಿಗ್ ಬಾಸ್ ಮನೆಯ ಡ್ರಾಮಾ ಕ್ವೀನ್ ಅಥವಾ ಕಿಂಗ್ ಅಂದರೆ ಯಾರು? ಡ್ರಾಮಾ ಕ್ವೀನ್ ಅಂದರೆ ರಕ್ಷಿತಾ ಅನಿಸುತ್ತೆ. ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ಲು ಅಥವಾ ಅವಳಿಗೆ ಆ ಕ್ರಿಯೇಟ್ ಆಗೋ ಥರ ಸಿಚುವೇಶನು ಬರ್ತಿತ್ತು, ಆ ಥರ ಅನಿಸುತ್ತೆ. ಡ್ರಾಮಾ ಕಿಂಗ್ ಇತ್ತೀಚೆಗೆ ಧ್ರುವಂತ್ ಅಂತ ಅನಿಸ್ತಾ ಇದ್ರು. ತುಂಬ ಅವರು ಐ ಥಿಂಕ್ ಆ ಸೀಕ್ರೆಟ್ ರೂಮಲ್ಲಿ ಅವ್ರಿಗೆ ಅನಿಸ್ತು ಅನಿಸುತ್ತೆ, ನಾನು ಹಿಂಗೆ ಮಾಡಬೇಕು, ಎಕ್ಸಾಜರೇಟ್ ಮಾಡಬೇಕು ಅಂತ ಅನಿಸ್ತು ಅನಿಸುತ್ತೆ. ಸೊ ಅವರು ಅದನ್ನು ಮಾಡ್ತಾಯಿದ್ರು. ಓಕೆ, ಗಿಲ್ಲಿಯಿಂದ ಕಾವ್ಯನ, ಕಾವ್ಯನಿಂದ ಗಿಲ್ಲಿನ? ಗಿಲ್ಲಿಯಿಂದ ಕಾವ್ಯ ಅಂತ ಏನು ಬಂತು, ಅವಳು ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕಿ ಅವಳು ಕ್ಯಾಪ್ಟನ್ ಆಗಿದ್ವಾರ ಶಿ ಪ್ರೂವ್ಡ್ ಇಟ್ಸ್ ನಾಟ್ ಜಸ್ಟ್ ಗಿಲ್ಲಿಯಿಂದ ಕಾವ್ಯ ಅಲ್ಲ ಅನ್ನೋದನ್ನ ಅವಳು ಆ ವಾರ ಪ್ರೂವ್ ಮಾಡಿಕೊಂಡ್ಳು ಅನಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ನಾಟ್ ಕಾವ್ಯನಿಂದ ಗಿಲ್ಲಿ ಅಂತೂ ಅಲ್ಲ. ಸೊ ಅದೊಂದು ಟ್ಯಾಗ್ ಏನಿತ್ತು ಅವಳು ಅದನ್ನು ಬ್ರೇಕ್ ಮಾಡಿ ಎಫರ್ಟ್ ಹಾಕಿ ಅವಳ ಸ್ವಂತಿಕೆಯಲ್ಲಿ ಕ್ಯಾಪ್ಟನ್ ಆದಳು. ಆಮೇಲೆ ನೀವು ಕ್ಯಾಪ್ಟನ್ ಆಗ್ತೀರಾ, ದುರಾದೃಷ್ಟ ಅಗೇನ್ ಒಂದೇ ದಿನದಲ್ಲಿ ಕ್ಯಾನ್ಸಲ್ ಆಗುತ್ತೆ. ಅದೇ ಚೈತ್ರ ಅವರು ಬಂದು ಏನು ನಿಮ್ಗೆ ಆಡ್ ಕೊಡ್ತಾರೆ ಮತ್ತೆ ಅವರೇ ಕಿತ್ಕೊಂಡ್ಬಿಡ್ತಾರೆ, ಅವಾಗ ಏನು ಅನ್ನಿಸ್ತು ಅಂತ? ಅದು ಅವ್ರು ಆಡ್ಬಿಟ್ಟು ಗೆದ್ದಾಗ್ಲೂ ಒಂಥರ ಫೀಲಿಂಗ್ ಇತ್ತು, ಅಯ್ಯೋ ಅವ್ರು ಆಡಿರೋದು ನಾನು ತಗೋತಿರೋದು, ಹೌ ರೈಟ್ ಇಟ್ ಈಸ್, ಹೌ ರಾಂಗ್. ನಾನು ಆ ಥರನೇ ಯೋಚನೆ ಮಾಡೋದು, ಕರೆಕ್ಟಾ ಇದು ಅಂತ. ಬಟ್ ಆಮೇಲೆ ಒಂದು ಕನ್ಕ್ಲೂಷನಿಗೆ ಬರ್ತೀನಿ, ಓಕೆ ಅದು ಬಂದಿದೆ ನನಗೆ, ಏನಾದರೂ ಹೇಳ್ತಾರೆ, ಯಾರೋ ಆಡ್ಕೊಟ್ಟಿರೋದು ನಿಮಗೆ ಅನ್ನೋದೊಂದು ಮಾತು ಬರುತ್ತೆ. ಬಟ್ ನಾನು ಕ್ಯಾಪ್ಟನ್ಸಿನ ತುಂಬ ಚೆನ್ನಾಗಿ ಮಾಡಬೇಕು, ಇಂಪ್ರೆಸ್ ಮಾಡಬೇಕು ಎಲ್ಲರನ್ನೂ, ರೈಟ್ ಡೆಸಿಷನ್ಸ್ ತೊಗೋಬೇಕು ಅಥವಾ ಉಸ್ತುವಾರಿ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಫಿಕ್ಸ್ ಆಗ್ತೀನಿ. ಆಮೇಲೆ ಫಿಕ್ಸ್ ಆಗಿದ್ದು ಮಾರನೇ ದಿನಕ್ಕೆ ಕ್ಯಾಪ್ಟನ್ಸಿ ಹೋಗುತ್ತೆ. ಆವಾಗ ಐಮ್ ಲೈಕ್ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ಇದೆಲ್ಲ ಯೋಚನೆ ಮಾಡಿರ್ತೀನಲ್ಲ ನಾನು, ಯಾಕೆ ಬೇಕಿತ್ತು, ಯಾರೋ ಆಡಿರೋದು ನಂದಲ್ಲ ಅಲ್ವಾ ಅಂತ. ಸೊ ಇಟ್ಸ್ ಓಕೆ ಅನ್ನೋ ಇದಕ್ಕೂ ಆಗುತ್ತೆ. ಬಿಗ್ ಬಾಸ್ ಮನೆಯ ದುರಹಂಕಾರಿ ಅಂದರೆ ಇವರು ಅಂತ ಹೇಳೋದಾದರೆ ಯಾರ ಹೆಸರು? ದುರಹಂಕಾರಿ ಅಂದರೆ